ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಬ್ಬಾಸ್ ಕಣವ, 100ಕ್ಕೆ 100 ಸತ್ಯ ಹೇಳಿದೆ ಕಣವ. ಬಾರವ, ಅದು ಯಾವ ಕೇಸ್ ಹಾಕಬೇಕೋ ಹಾಕ್ಬುಮ್ಮ. ಖಂಡಿತ ಹಾಕೋಣ ಲಿಂಗಣ್ಣ. ನಮ್ಮ ಚಂದ್ರು ಅಣ್ಣ ಏನೋ ಇದಾರಲ್ಲ, ಅವ್ರ ಕೈಲೇ ಕೇಸ್ ಹಾಕ್ಸ್ತೀನಿ. ಈಗೇನು, ನಾವು ಮನೆ ಖಾಲಿ ಮಾಡಬೇಕು ಅಷ್ಟೇ ತಾನೇ? ಅವ್ವ ಬಾರವ್ವ, ನಾವು ಕಾನೂನು ಪ್ರಕಾರನೇ ಹೋಗೋಣ. ನಾವೀಗೇನ ಒಂದು ಮಾತು ಹೆಚ್ಚಿಗೆ ಆಡಿದ್ರು ಎಡಬಟ್ಟಾಗ್ತದೆ. ಪಾತ್ರೆಗಳನ್ನೆಲ್ಲ ಒಳಗಡೆ ಅಲ್ಲೇ ನೋಡ್ತಿದ್ಯಾ? ಇಲ್ಲಿ ನೋಡು, ಅದೇನೋ ಮೇಲ್ ಬಿದ್ದು ಮರ್ಯಾದೆ ಕಳ್ಕೊಳ್ಳೋದು ಅಂತಾರಲ್ಲ, ಅದಕ್ಕೆ ಇವಳೇ ಒಳ್ಳೆ ಉದಾಹರಣೆ. ಏಯ್, ಹುಷಾರ ಕರ್ಕೊಂಡು ಹೋಗಯ್ಯ, ತಲೆ ಸುತ್ತ ಬಿದ್ದಾಳು. ಏಟ್ ಹೇಳಿದ್ರು ನಿಮ್ಗೆ ಬುದ್ಧಿ ಬರೋಕಿಲ್ಲ. ಈ ಅಮ್ಮಂಗಂತೂ ಬುದ್ಧಿ ಇಲ್ಲ. ನೀನ ಹಿಂಗ್ ಮಾಡಬಾರ್ದು ಅಂತ ಬುದ್ಧಿ ಹೇಳ್ಬೇಕು ತಾನೆ. ಯಾರನ್ನ ಎದುರಾಕತ್ತಿದ್ದಾರೆ ಅಂತ ಗೊತ್ತಾಗೋಪಲ್ಲ. ಈ ಮನೆಗೆ ನಾನು ಕಾವಲಾಗಿವ್ನಿ. ನನ್ನನ್ನು ಮೀರಿ ನೀವೇ ಸಹನಾ ಅವ್ರೆ, ಕೂತ್ಕೊಳ್ಳಿ. ಪರವಾಗಿಲ್ಲ, ಸಪೋರ್ಟ್ ತಗೊಂಡು ಹತ್ತಿ. ಹಿಡ್ಕೊಳ್ಳಿ. ಸಹನಾ ಅವ್ರೆ, ನೀವಿದೆ ಫಸ್ಟ್ ಟೈಮ್ ನನ್ನ ಜೊತೆ ಬೈಕಲ್ಲಿ ಬರ್ತಾ ಇರೋದಲ್ವಾ? ಸ್ನೇಹನ್ ಗಾಡಿನಾಗ್ ಬಿಟ್ರೆ ಇನ್ ಯಾರ ಗಾಡಿನಾಗೂ ಆಗಿಲ್ಲ ನಾನು. ನಾನು ಅಷ್ಟೇ, ನನ್ನ ಗಾಡಿಯಲ್ಲಿ ಬೇರೆ ಯಾವ ಹುಡುಗಿನೂ ಕೂಡ್ಸ್ಕೊಂಡು ಹೋಗಿಲ್ಲ. ಅಂದರೆ ಕರ್ಕೊಂಡು ಹೋಗಿದ್ದೀನಿ, ಬರೀ ಸ್ಟೂಡೆಂಟ್ಸು, ಲೆಕ್ಚರ್ಸು ಅಷ್ಟೇ. ಸಹನಾ ಅವ್ರೆ, ರೋಡ್ ಸ್ವಲ್ಪ ಹಳ್ಳದಿನ್ನೇ ಇದೆ, ಸೊ
ನಮಸ್ಕಾರ ಮೇಟ್ರೆ. ಓ ವರ್ಧನ್ ಅವರೇ ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಆರಾಮಿದ್ದೀರಾ? ಏನ್ ಮೇಟ್ರೆ ಮದುವೆ ಮುಗ್ದು ಮೊದಲನೇ ಸವಾರಿನಾ? ಆದರೂ ನೀವು ಮದುವೆಗೆ ಬರಲಿಲ್ಲ ನೋಡಿ. ಕೋರ್ಟಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ನಿಮ್ಮ ಜೋಡಿನ ಈಗ ನೋಡಿ ತುಂಬ ಖುಷಿ ಆಯಿತು. ಓಡ್ ಬನ್ನಿ ಮೇಟ್ರೆ, ಓಡ್ ಬನ್ನಿ. ಮೇಸ್ಟ್ರೆ, ಅವ್ವ ಏಳೋಳು. ನಾವು ದಾರಿನಾಗ ಹೋಗ್ಬೇಕಾರೆ 4 ಜನ ನಮ್ಮನ್ನು ಮಾತಾಡ್ಸಿದ್ರೆ ನಾವು ಏಟ್ ಗೌರವ ಗಳಿಸಿದ್ದೀವಿ ಅಂತ ಅದೇ ಹೇಳ್ತದೆ ಅಂತ. ಮೇಸ್ಟ್ರೆ, ನಾವು ಇಲ್ಲಿಗೆ ಬಂದಿರೋದು ಅವಂಗೆ ಹೇಳ್ಬೇಕಿತ್ತು. ಹೊಸಿ ನೀವು ಫೋನ್ ಕೊಡ್ತೀರಾ? ಅದಕ್ಕೇನಂತೆ, ತೊಳಿ. ಅವ್ವ ಯಾಕೋ ಫೋನ್ ತೆಗಿತಿಲ್ಲ, ಕೆಲಸ ಜಾಸ್ತಿ ಆಯ್ತು ಅನ್ಸ್ತೈತೆ. ಸ್ನೇಹಂಗೆ ಫೋನ್ ಮಾಡ್ಕೊಡ್ತೀರಾ? ಕೊಡಿ, ತೊಳಿ, ಮಾತಾಡಿ. ಸ್ನೇಹ ಫೋನ್ ತೆಗಿತಾ ಇಲ್ಲ. ಸುಮಾ ಇಷ್ಟೊತ್ತಿಗೆ ಕಾಲೇಜಲ್ಲಿ ಇರ್ತಾಳೆ ಅನ್ಸುತ್ತೆ. ಬಿಡಿ, ಆಮೇಲೆ ಫೋನ್ ಮಾಡೋಣ. ಹೊರಡೋಣ. ಇನ್ನು ಸುಮ್ಕೆ ಇರೋಕ್ಕಾಗಕ್ಕಿಲ್ಲ. ನಾನೇ ಅವನಿಗೆ ಫೋನ್ ಮಾಡಿ ಕೇಳ್ತೀನಿ. ಅವ್ವ ಫೋನ್ ಮಾಡ್ತಾರೆ ಕಣ. ಅಣ್ಣ, ಮಾರ್ಕೆಟ್ನಾಗೆ ಕೆಲಸ ಆಯ್ತಾ ಅಂತ ಕೇಳ್ತಾರೆ. ಏನೇನ ಹೇಳ್ತೀಯಾ? ಹೇಳ್ಬೇಕಾರ? ಹಲೋ, ಎಲ್ಲಿದ್ಯಲ್ಲ? ಯಾಕ್ಲ ಮಾರ್ಕೆಟ್ಗೆ ಹೋಗ್ಲಿಲ್ಲ? ನಾನು ಆಟಿಗೆ ಹೇಳಿದ್ರು ನನ್ನ ಮಾತು ಕೇಳಿಲ್ಲ ಅಲ್ಲ ನೀನು? ಅಲ್ಲ ಬಂಗಾರ, ಅದು ನೀನು ಮಾರ್ಕೆಟ್ಗೆ ಹೋಗಿಲ್ಲ ಅನ್ನೋದು ನನಗೆ ಗೊತ್ತು. ಹೋದಂಡ ನಂಗೆಲ್ಲ ಹೇಳವನೆ. ಈಗ ನಂಗೆ ಸಮಾಧಾನ ಮಾಡಕ್ಕೆ ಬರಬೇಡ ನೀನು. ಒಂದು ನಿಮಿಷ ಬಂಗಾರ, ನಾನು ಹೇಳೋದು ನುಸಿ ಕೇಳು. ನಾನು ಮಾರ್ಕೆಟ್ಗೆ ಹೋಗಿದ್ದೆ, ಆಮೇಲೆ ಪುಟ್ಟಕ್ಕನ ಮನೆಗೆ ಏನೋ ತೊಂದರೆ ಅಂತ ಗೊತ್ತಾಗಿ ಅಲ್ಲಿಗೋದೆ ಆಟೆಯ. ನಾನು ಮಾರ್ಕೆಟ್ನಿಂದ ಹೊರಟ ಮೇಕೆ ನಮ್ಮ ಕೊಕ್ಕೆ ಹೋದಂಡ ಅಲ್ಲಿ ಹೋಗವನೆ ಅನ್ಸುತ್ತೆ. ಏನೋ ಪುಟ್ಟಕ್ಕನ ಮನೆಯಾಗ ತೊಂದ್ರೆನಾ? ಏನ್ಲ ಹೇಳ್ತಿದ್ಯಾ? ಅವ್ರಿಗೆ ತೊಂದರೆ ಕೊಡೋದು ಇನ್ಯಾರು? ಆ ರಾಜಿ ಮತ್ತೆ ಗೋಪಾಲನೆಯ. ಯೋನಂತವ್ರದ್ದು ಮನೆ ಪತ್ರಕ್ಕೆ ಪುಟ್ಟಕ್ಕಂತ ಹೆಂಗೋ ಸಹಿ ಹಾಕ್ಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡಂತ ಬಂದು ನಿಂತಿದ್ರು. ನಿಮ್ಮ ಅವ್ವ ಹಾಕಿರೋ ಈ ಹೆಬ್ಬೆಟ್ಟಿನ ಮುಂದೆ ಏನು ನಡೆಯಕ್ಕಿಲ್ಲ. ನೀನ್ ನನ್ಗೊಂದ್ ಮಾತು ಹೇಳೋದಲ್ವೇನ್ಲ? ಈ ಸಿಗಲ್ಲ ನೀನ್ ಯಾಕವ? ಅಲ್ಲಿ ನನ್ಗೇನು ಕೆಲಸ ಇದ್ದಿಲ್ಲ. ಪುಟ್ಟಕ್ಕನ 2ನೇ ಮಗಳವಳಲ್ಲ, ಅವಳೇ ಎಲ್ಲ ನಿಭಾಯಿಸ್ಬಿಟ್ಲವ. ಹೌದಾ? ಹ್ಞೂವ, ನೀವು ಕೋರ್ಟ್ಗೆ ಹೋದ್ರೆ ನಾವು ಹೋಯ್ತೀವಿ, ನೀನು 2ನೇ ಮದುವೆ ಆಗಿರೋದೇ ಕಾನೂನು ಪ್ರಕಾರ ತಪ್ಪು ಅಂತೆಲ್ಲ ಹೇಳೋದವ. ಇದೇನ್ಲ ನಾಗ ಅಣ್ಣ ಅವ್ವಂತವ ಅತ್ತಿಗೆ ಬಗ್ಗೆ ಈಟು ಧೈರ್ಯವಾಗಿ ಮಾತಾಡ್ತಾವ್ರೆ. ಅಯ್ಯೋ ತಟ್ ನನ್ನ ಮಗನೇ, ಅವನ ತಲೆಯಲ್ಲಿ ಪುಟ್ಟಕ್ಕನ 2ನೇ ಮಗಳು ಅಂದ್ರೆ ಬೇರೆ ಹುಡುಗಿ ಅವಳೇಕಲ್ಲ. ಹೌದಲ್ವಾ? ಆ ಹುಡುಗಿ ಸರಿಯಾಗಿ ಕೇಳೋಳೆ. ಹಂಗೆ ಎದುರು ನಿಂತು ಮಾತಾಡೋ ಧೈರ್ಯ ಇರಬೇಕು. ಆದ್ರೂ ನೀನು ಹಂಗೆ ಒಂದು ಮಾತು ಹೇಳಿದ್ರೆ ನಾನೇ ಅಲ್ಲಿಗೆ ಬರ್ತಿದ್ದೆಕಲ್ಲ. ಏನು ಪರವಾಗಿಲ್ಲ ಬಂಗಾರ, ಈಗೆಲ್ಲ ಸರಿ ಹೋಗೈತೆ. ಈಗ ನೀನು ಎಲ್ಲಿದ್ಯಾ? ಇಲ್ಲೇ ಅಡ್ದಾಗಿವ್ನಿ. ಏನೇ ಕೆಲಸ ಐತೆ ಬಂಗಾರ? ಯೋನಿಲ್ಲ, ಹುಡುಗರ ಜೊತೆಗೆ ಇದೆಯಾ ಅಲ್ವೇ? ಹ್ಞೂ ಕಣವ, ನಾಗ ಮುಂಚಿತವಾಗಿ ಮಾತಾಡ್ತೀಯಾ? ಬೇಡ ಬೇಡಕ್ಕಲ್ಲ, ಕೆಲಸ ಮುಗಿತಿದ್ದಂಗೆ ನೀನು ಬಿರ್ನೆ ಮನೆಗೆ ಬಾ. ಮಡಗ್ತೀನಿ. ಸರಿ ಕಣವ. ಅಯ್ಯ ಪಾಪ ನನ್ನ ಮಗ ಪುಟ್ಟಕ್ಕನ ಮನೆ ಇಸ್ಯಕ್ಕವಾಗವನೆ. ನಾನೇ ಅವಸರ ಪಟ್ಬಿಟ್ಟೆ. ಬನ್ನಿ. ಸಹನಾ ಅವ್ರೆ,
ಕಣ್ಮುಚ್ಚಿ. ನಾನು ನಿಮ್ಮನ್ನು ನೋಡೋಕ್ಕಿಂತ ದೇವಸ್ಥಾನಕ್ಕೆ ಬಂದಿದ್ದು ನಿಮ್ಗೆ ನೆನಪಿದೆಯಾ? ಅದೇ ನಿಮ್ಮ ಖರ್ಚಿಗೆ ಬಿದ್ದೋಯ್ತು ಅಂತ ಸ್ನೇಹ ಅವ್ರ ಹತ್ರ ನಾನು ಸುಳ್ಳು ಹೇಳಿದ್ನಲ್ಲ. ಚೆನ್ನಾಗಿ ಎಪ್ತಿ ಐತೆ. ಆ ಕಚ್ಚಿಪ್ಪು ನಂತವೇ ಭದ್ರವಾಗೈತೆ. ಅವತ್ತೇನಾದರೂ ನೀವು ಮನ್ಸು ಮಾಡಿದರೆ ನನಗೆ ನೀವು ಸರಿಯಾಗಿ ಬೈಬೋದಿತ್ತು, ಅಥವಾ 4 ಜನ ಕರೆಸಿ ನನಗೆ ಬಾರಿಸ್ಲೂಬೋದಿತ್ತು. ಆದರೆ ನಾನು ಹೇಳಿದ ಸುಳ್ಳಲ್ಲಿ ನೀವು ಪಾಲು ತೊಗೊಂಡ್ರಲ್ಲ, ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ ನನ್ನ ಜೀವನದ ಪಾಲ್ದಾರ್ತಿ ನೀವೇ ಅಂತ. ಮಿಸ್ಟ್ರೆ, ಏನು ಎಲ್ಲರೂ ನೋಡ್ತಿದ್ದಾರೆ, ಹತ್ರ ಬರಬೇಡಿ ಅಂತನಾ? ಅದಲ್ಲ, ಅವಂತ ಮಾತಾಡಕ್ ಆಯ್ತಿಲ್ವಲ್ಲ, ಅದೇ ಯೋಚನೆ ಆಗ್ಬಿಟ್ಟೈತೆ. ಅಣ್ಣ, ಶಾಂತ ಹೋಗೋನ್ಕಿಂತ ಫೋನ್ ಮಾಡ್ಲಾ ಮಿಸ್ಟ್ರೆ? ತಗೊಳ್ಳಿ, ನೀವು ಯಾರಿಗೆ ಬೇಕಾದರೂ ಕಾಲ್ ಮಾಡಿ, ಆದರೆ ನನ್ನ ಮಾತ್ರ ಮೇಸ್ಟ್ರೆ ಅಂತ ಕರಿಬಿಡಿ, ಓಕೆನಾ? ಸರಿ. ತಗೊಳ್ಳಿ. ನಿಮಗೆ ಎಲ್ಲರ ನಂಬರು ನೆನಪಿರುತ್ತಾ? ನನ್ಗೆ ಯಾರ್ಯಾರು ಮುಖ್ಯನೋ ಅವ್ರ ನಂಬರ್ ಎಲ್ಲ ಗೆಪ್ತಿ ಐತೆ. ನಿಂದುವೆ. ಹಲೋ, ಯಾರು? ಅಲೋ, ಶಾಂತವ್ವ, ನಾನು. ಓ ಸಾನಾ, ಹೆಂಗಿದೀಯವ್ವ? ಮೈಸೂರಿಗೆ ಹೊಂಟ್ರೋ? ಓ ಶಾಂತವ್ವ, ಬನ್ರಿ. ಇದು ಅವ್ರ ಫೋನು. ಸ್ನೇಹಗೂ ಅವಂಗೂ ಫೋನ್ ಮಾಡಿದೆ, ತೆಗಿತಾನೆ ಇಲ್ಲ. ಏನ್ ಮಾಡ್ತಾವ್ರೆ? ಯಾಕೆ ಕೇಳ್ತೀಯ? ರಾಜಿ ಬಂದ್ಬಿಟ್ಟು ದೊಡ್ಡ ರಂಪಾಟ ಮಾಡ್ಬಿಟ್ಲು. ಏನಾಯ್ತು ಶಾಂತವ್ವ? ಲೇಪ್ಪ, ಬೇಡ ಕಣ್ರು, ಬೇಡ ಕಣ್ರು, ಬೇಡ ಕಣಪ್ಪ. ನಿಮ್ಮವ್ವ ಹಾಕಿರೋ ಈ ಹೆಬ್ಬೆಟ್ಟಿನ ಮುಂದೆ ಏನು ನಡೆಯಕ್ಕಿಲ್ಲ. ಆಮ್ಯಾಕೆ ಸ್ನೇಹ ಬಂದು ಎಲ್ಲ ಮಾತಾಡಿದ ಮ್ಯಾಕೆ ಸರಿ ಹೋಯ್ತು. ನೀನೇನು ಚಿಂತೆ ಮಾಡಬೇಡವಾ, ಈಗೇನು ತೊಂದರೆ ಇಲ್ಲ. ಸರಿ ಶಾಂತವ್ವ. ಏನಾಯ್ತು? ಅವ್ವ, ರಾಜವಂಗೆ ಮನೆ ಪತ್ರಕ್ಕೆ ಸಹಿ ಹಾಕೊಟ್ಟಿಲ್ಲಂತೆ. ಅಲ್ಲಿರೋ ಸ್ಯಾನೆ ಗಲಾಟೆ ಆಗಿರಂಗೈತೆ. ನಾನು ಈಗಲೇ ಅವನ್ನ ನೋಡ್ಬೇಕು. ನನ್ನ ಮನೆ ಕರ್ಕೊಂಡು ಹೋಯ್ತೀರಾ? ಸರಿ, ಬನ್ನಿ. ಇನ್ನು ಏನೇನು ಮುಚ್ಚಿಟ್ಟಿದ್ಯಾವ ನಮ್ಮಿಂದ? ಎಲ್ಲ ಹೇಳ್ಬಿಡು. ಅವಳನ್ನ ಇಲ್ಲಿವರೆಗೂ ಬಂದು ಮಾತಾಡಕ್ ಬಿಟ್ಟಿದೆ ತಪ್ಪು. ಅದು ಅಲ್ಲದೆ ಮನೆ ಖಾಲಿ ಮಾಡಕ್ ಬೇರೆ ಹೇಳ್ತಾಳ. ಅಲ್ಲವ, ನಮ್ನ ಒಂದು ಮಾತು ಕೇಳ್ದೆ ಅದು ಹೇಗ್ ನೀನ್ ಹೆಬ್ಬೆಟ್ಟು ಒತ್ತೆ? ಯಾಕವ ಹೀಗ್ ಮಾಡ್ದೆ? ಆ ಸಮಯದಾಗೆ ನಾನಿನ್ನೇನು ಮಾಡಬೇಕಾಗಿತ್ತು? ಮದುವೆನಾ, ಆಸ್ತಿನ ಅಂತ ಕೇಳಿದಾಗ ನನ್ನ ಕಣ್ಮುಂದೆ ಸಾನ ಮದುವೆನೇ ಕಾಣ್ತಿದ್ದದ್ದು.
ಅದಕ್ಕೇನು ತೊಂದರೆ ಆಗಬಾರ್ದು ಅಂತ ಹಿಂಗೆ ಮಾಡಿಬಿಟ್ಟೆ. ಅವ್ವ, ನೀನು ಅದನ್ನ ಅಕ್ಕನ ಹತ್ರ ಆದ್ರೂ ಹೇಳ್ಬೇಕಿತ್ತು ತಾನೆ. ನಾನು ಎಲ್ಲಿ ಕಾಣ್ತೀನಿ ಹೇಳು ನಮ್ಮವ್ವನ ಕಣ್ಗೆ? ನಾನು ಬರೀ ಜಗಳ ಗಂಟಿ. ನನ್ನಿಂದ ಯಾವುದೇ ಸಮಸ್ಯೆ ಪರಿಹಾರ ಆಗಲ್ಲ, ಇನ್ನು ಹೆಚ್ಚಾಗತ್ತೆ ಅಲ್ವಾ ಅವ್ವ? ಅದಕ್ಕೆ ಪಾಪ ನನಗಿಂತ ರಾಜೇಶ್ವರಿ ಮಾತಿಗೆ ಬೆಲೆ ಕೊಟ್ಟು ಹೆಬ್ಬೆಟ್ಟೊತ್ತಿದ್ದಾಳೆ. ನೀನ್ ಮಾಡಿದ ತಪ್ಪವ್ವ. ನಾನು ಇದನ್ನ ಸರಿ ಅಂತ ಹೇಳ್ತಿಲ್ಲ. ತಪ್ಪು ಅಂತ ಗೊತ್ತಿದ್ರು ಹೀಗೆ ಮಾಡ್ದ್ಯಾವ? ಮುಹೂರ್ತದ ಸಂದರ್ಭದಾಗೆ ಪತ್ರನ ನಾನು ಮುಂದೆ ಇಟ್ಬಿಟ್ಟು ಶಾನ ಕೂಗಾಡ್ಬಿಟ್ಲು ಕಣವ್ವ. ನನಗೆ ಬೇರೆ ದಾರಿ ಕಾಣಲಿಲ್ಲ. ಅದಕ್ಕೆ ಅಷ್ಟು ಅರ್ಥ ಆಗಲ್ವೇನವ ನಿಂಗೆ? ಅವಳೇ ಅವನ್ನ ಕೂಡ್ ಹಾಕಿ ನೀನು ಹೆಬ್ಬೆಟ್ಟು ಒತ್ತಿದ ಮೇಲೂ ಅವ್ನು ಬರ್ದೇ ಇರೋ ಹಾಗೆ ಮಾಡಿದ್ಲು. ಸದ್ಯ ಶ್ರೀ ಅವರಿದ್ರು ಅಂತ ಎಲ್ಲ ಸರಿ ಹೋಯ್ತು. ಇಲ್ಲ ಅಂದಿದ್ರೆ? ಹಾ ಕರೆಕ್ಟ್ ಅಕ್ಕ, ಶ್ರೀ ಅವರಿಂದಾನೆ ಸಹನಾ ಅಕ್ಕನ ಮದ್ವೆ ನಡೆದಿದ್ದು. ಅವ್ವ, ಅಕ್ಕ, ಇದಕ್ಕೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದ್ದು. ಅಕ್ಕ, ಈ ಕಾಳಿ ಕತ್ಕು ಇದು ಖಾಲಿ ಮಾಡ್ದಲ್ಲ ನೋಡ್ದಾ? ಆ ದೇವರು ನಿನಗೆ ಉಲ್ಟಾ ಮಡಗ್ದ. ಅಕ್ಕ, ಆ ಸ್ನೇಹ ಕೇಳಿದ ಒಂದೊಂದು ಮಾತು ಬುಲೆಟ್ ಹೊಡೆದಂಗಿತ್ತು. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಏಯ್ ಕಾಳೆ, ರಾಜಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಕಲ್ಲ. ಈಗಲೇ ಅವಳು ಅವಮಾನದಲ್ಲಿ ಕುಂತವಳೆ. ಯೋ ಬಾವಯ್ಯ, ಸರಿಯಾದ ಆಸಾಮಿ ಕಣಯ್ಯ ನೀನು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಿನ್ನ ಮನಸ್ಸಿನಾಗೆ ಅದೇನು ಮಂತ್ರ ಹಾಕೊಳ್ತಿದ್ದೀಯ ನೀನು? ಎಲ್ಲ ನೀನು ಅನ್ಕೊಂಡಾಗೆ ನಡೀತೈತೆ. ನಿನ್ನ ಮಗಳ ಮದುವೆ ನನ್ನ ಜೊತೆ ಆಗ್ಬಾರ್ದು ಅಂತ ಅನ್ಕೊಂಡೆ, ಹಂಗೆ ಆಯ್ತು. ಮನೆ ಮೆಸ್ ಅವ್ರ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಅನ್ಕೊಂಡೆ, ಅದು ಹಂಗೆ ಆಗೋಯ್ತಲ್ಲಯ್ಯ. ರಜೆ, ನಾನು ಹಂಗೆಲ್ಲ ಏನು ಅನ್ಕೊಂಡಿಲ್ಲ. ಇವನೇ ತಲೆಕೆಟ್ಟೇನೆಲ್ಲ ಮಾತಾಡ್ತವನೆ. ಹ್ಞೂ, ತಲೆ ಕೆಟ್ಟೋಗೈತೆ. ನನ್ನ ತಲೆ ಕೆಟ್ಟೋಗೈತೆ, ಆದ್ರೂ ಇದ್ರಾಗೂ ಒಂಥರ ಸುಖ ಐತೆ. ಅಕ್ಕ, ಇದಕ್ಕೂ ಮುಂಚೆ ನೀನು ಏನು ಹೇಳಿದ್ರು ನಿನ್ನ ಆಸೆನೇ ನನ್ನ ಆಸೆ ಅನ್ಕೊಂಡು ಬದುಕ್ತಿದ್ದೆ. ಅಕ್ಕ, ಆ ಪುಟ್ಟಕ್ಕನ ಬಿದಿಗೆ ತರಬೇಕು ಅಂದಾಗ ನಾನು ನಿನ್ನ ಜೊತೆಯಾಗಿ ನಿಂತ್ಕೊಂಡೆ. ಆದರೆ ನೀನು ನನ್ನ ಲೈಫ್ಗೆ ವಿಲನ್ ಆಗ್ಬಿಟ್ಟಲ್ಲ. ಅಕ್ಕ, ಪುಟ್ಟಕ್ಕನ ಮನೆ ಮೆಸ್ಸು ನಿನ್ನ ಲೈಫ್ನಾಗೆ ಸಿಗಕ್ಕಿಲ್ಲ, ಬರ್ದಿಕೊಂಬಿಡು. ಸಾರ ನನ್ನ ಬಿಟ್ಟು ಹೋಗಿಲ್ಲ, ಅವಳು ನಂಗೆ ಸಿಗ್ತಾಳೆ. ಲೈ, ಅವಳು ಮದುವೆ ಆಗೈತಕ್ಕಲ್ಲ, ಉಚಿತಂಗೆ ನಾನು ಮಾತಾಡ್ಬೇಡ. ಅವು ನೀನು ನಮ್ಮ ಅಕ್ಕನ ಮದುವೆ ಆಗ್ಬೇಕಾರೆ ನಿನಗೂ ಮದುವೆ ಆಗಿತ್ತು. ಪುಟ್ಟಕ್ಕನ ಬಿಟ್ಟು ಬರಲಿಲ್ವೇ? ಹಂಗೆಯ
ಸಹನ ಕೂಡ ಮೇಷ್ಟ್ರನ್ನ ಬಿಟ್ಟು ಬರ್ಬೋದು, ನನ್ನ ಜೊತೆ ಹಾಗೆ ಬದುಕ್ಬೋದು, ಯಾರಿಗೆ ಗೊತ್ತು. ನಿನ್ನ ಬಗ್ಗೆ ಮಾತಾಡಿದ್ರೆ ನಿನಗೆ ಕೋಪ ಬರ್ತದಾ?